ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಹಾಗೂ MBA ಕಂಪ್ಲೀಟ್ ಆಗಿರುವಂಥ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಆಗಿರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಪ್ರೀವಿಯಸ್ ಆಗಿ RRBನಲ್ಲಿ ಲೆವೆಲ್ 1 ವೇಕೆನ್ಸೀಸ್ನ ಬಿಟ್ಟಿದ್ರು. 21,000 ಪ್ಲಸ್ ವೇಕೆನ್ಸೀಸ್ ಇತ್ತು. ನಿಮ್ಗೆ ಈಗಾಗಲೇ ಆ ನೋಟಿಫಿಕೇಷನ್ ಡೀಟೇಲ್ಸ್ನ ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ಮಾಡಿಬಿಟ್ಟು. ಸೊ ಆ ವಿಡಿಯೋನ ನೀವು ನೋಡಿ, ಆ ವಿಡಿಯೋದಲ್ಲಿ ನೋಡಿಕೊಂಡು ಏನು ಡೀಟೇಲ್ಸ್ನ ಕೇಳಿದ್ದಾರೆ ಹಾಗೂ ಏನು ಕ್ವಾಲಿಫಿಕೇಷನ್ ಕೇಳಿದ್ದಾರೆ ಅಂತ ನೋಡಿಕೊಂಡು ಬಂದಿರುವಂಥ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಮತ್ತಿನ್ನೊಂದು ಅಪಾರ್ಚುನಿಟಿ ಇದೆ. ಮತ್ತು 418 ವೇಕೆನ್ಸೀಸ್ನ ಕಾಲ್ ಮಾಡಿರ್ತಾರೆ. ಲೊಕೇಶನ್, ವರ್ಕ್ ಪ್ರೊಫೈಲ್ ಹಾಗೂ ಸ್ಯಾಲರಿ ಏನಿದೆ ಅದೆಲ್ಲ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸೊ ಯಾವುದ್ರ ಬಗ್ಗೆ ಈ ನೋಟಿಫಿಕೇಷನ್ ಅಂತಂದರೆ, ಬ್ಯಾಂಕ್ ಆಫ್ ಬರೋಡಾ, ಇದು BOB ಅಂತ ಹೇಳ್ತೀವಿ. ಇದೊಂದು ನ್ಯಾಷನಲೈಸ್ಡ್ ಬ್ಯಾಂಕ್ ಆಗಿರುತ್ತೆ. ಸೊ ಈ BOBನಲ್ಲಿ, ಬ್ಯಾಂಕ್ ಆಫ್ ಬರೋಡಾದಲ್ಲಿ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ಗೆ ಏನಿದೆಯಪ್ಪ ಅಂತಂತ ನೋಡಬೇಕು ನಾವು ಈ ವಿಡಿಯೋದಲ್ಲಿ. ಸೊ ಅದನ್ನು ನೋಡೋಣ ಏನೇನಿದೆ ಅಂತಂತೇಳಿ. ಸೊ ನಿಮಗೆ ಇಲ್ಲಿವರೆಗೂ ಬ್ಯಾಂಕ್ಗಳಲ್ಲಿ ಕ್ಲರ್ಕ್ ಪೋಸ್ಟ್ ನೋಡಿರ್ತೀರಾ ಹಾಗೂ PO ಪೋಸ್ಟ್ ನೋಡ್ತೀರಾ, ಪ್ರೊಬೇಷನರಿ ಆಫೀಸರ್ ಪೋಸ್ಟು. ಬಟ್ ಈ ಒಂದು ಬ್ಯಾಂಕಲ್ಲಿ ನಮಗೆ ಕಾಲ್ ಮಾಡೋಂಥ ವೇಕೆನ್ಸೀಸು ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ಗಾಗಿರುತ್ತೆ. ಅದರಲ್ಲೂ BE ಅಥವಾ BTech ಮಾಡ್ಕೊಂಡಿರೋ ಆಸ್ಪಿರೆಂಟ್ಸು ಹಾಗೂ MBA MCA ಮಾಡ್ಕೊಂಡಿರೋಂಥ ಆಸ್ಪಿರೆಂಟ್ಸ್ಗೆ. ಬಟ್ ಒಂದು ಸ್ಮಾಲ್ ಡಿಮೆರಿಟ್ ಏನು ಈ ನೋಟಿಫಿಕೇಷನ್ ಅಂದರೆ, ಎಕ್ಸ್ಪೀರಿಯನ್ಸ್ನ ಕೇಳಿರ್ತಾರೆ. ಏನು ಎಕ್ಸ್ಪೀರಿಯನ್ಸು, ಎಷ್ಟು ವರ್ಷ, ಏಜ್ ಲಿಮಿಟ್ ಏನಿದೆ ಹಾಗೂ ಸ್ಯಾಲರಿ ಏನಿರುತ್ತೆ, ಸೆಲೆಕ್ಷನ್ ಕ್ರೈಟೀರಿಯಾ ಏನಿದೆ, ನಂಬರ್ ಆಫ್ ವೇಕೆನ್ಸೀಸ್ ಯಾವ ಬ್ರಾಂಚಿಗೆ ಎಷ್ಟಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಒಂದೊಂದಾಗಿ ಡೀಟೇಲ್ಡಾಗಿ ನೋಡ್ಕೊಳ್ತಾ ಹೋಗೋಣ. ಸೊ ಇದೊಂದು ಗುಡ್ ಆಪರ್ಚುನಿಟಿ ಅಂತ ಅನ್ಬೋದು. ಈಗ ಪ್ರೆಸೆಂಟಾಗಿ ನಿಮಗಿರುವಂಥ ನೋಟಿಫಿಕೇಷನ್ಸಲ್ಲಿ ಬ್ಯಾಂಕ್ ಆಫ್ ಬರೋಡಾ ನೋಟಿಫಿಕೇಷನ್ ಆಗಿರ್ಬೋದು, ರೈಲ್ವೆ ನೋಟಿಫಿಕೇಷನ್ ಆಗಿರ್ಬೋದು, ಅಥವಾ BSNL ನೋಟಿಫಿಕೇಷನ್ ಆಗಿರ್ಬೋದು. ಮುಂದಿನ ದಿನಗಳಲ್ಲಿ ಬರುವಂತಹ ಲೆಕ್ಚರರ್ ಪೋಸ್ಟ್ ಅಂದರೆ ಡಿಪ್ಲೊಮಾ ಕಾಲೇಜ್ ಲೆಕ್ಚರರ್ ಪೋಸ್ಟಿನ ನೋಟಿಫಿಕೇಷನ್ಸ್ ಆಗಿರ್ಬೋದು, ಅಥವಾ KPETCL ಜೂನಿಯರ್ ಇಂಜಿನಿಯರ್, ಅಸಿಸ್ಟೆಂಟ್ ಇಂಜಿನಿಯರ್ ಹಾಗೂ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್. ಸೊ ಸಾಕಷ್ಟು ನೋಟಿಫಿಕೇಷನ್ಸ್ಗಳು ಇದ್ದಾವೆ. ಈ ಪ್ರೆಸೆಂಟಾಗಿ ನಿಮಗೆ ಬಿಟ್ಟಿರುವಂಥ ನೋಟಿಫಿಕೇಷನ್ಸ್ ಅಂದರೆ 3: ಬ್ಯಾಂಕ್ ಆಫ್ ಬರೋಡಾ, BSNL ಹಾಗೂ RRB ಲೆವೆಲ್ 1 ವೇಕೆನ್ಸೀಸ್. ಸೊ ಮುಂದಿನ ದಿನಗಳಲ್ಲೂ ಸಾಕಷ್ಟು ನೋಟಿಫಿಕೇಷನ್ಸ್ ಬರ್ತಾ ಹೋಗುತ್ತೆ. ಚೆನ್ನಾಗಿ ಪ್ರಿಪೇರ್ ಮಾಡ್ತಾ ಹೋಗಿ. ಈ ಒಂದು ನೋಟಿಫಿಕೇಷನ್ ಇಲ್ಲದೇ ಇದ್ದರೆ ಇನ್ನೊಂದು ನೋಟಿಫಿಕೇಷನ್ ಇರುತ್ತೆ. ಸೊ ಹಾರ್ಡ್ ವರ್ಕ್ ಯಾರೆಲ್ಲ ಮಾಡ್ತಾರೆ ಅವರಿಗೆ ಒಂದು ಜಾಬು ಖಂಡಿತವಾಗ್ಲೂ ಇರುತ್ತೆ. ಸೊ ಪ್ರಿಪರೇಷನ್ ಚೆನ್ನಾಗಿ ಮಾಡಿ, ಇರುವಂಥ ಟೈಮ್ನ ಪ್ರಾಪರಾಗಿ ಯೂಸ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಿಮ್ಮ ಕನಸು ನಿಮಗೆ ನೆರವೇರುತ್ತೆ. ಸೊ ನೋಡೋಣ ಈ ನೋಟಿಫಿಕೇಷನಲ್ಲಿ ಏನೇನಿದೆ ಡೀಟೇಲ್ಸ್ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಸ್ಕ್ರೀನಲ್ಲಿ, ಇದು ಅಫಿಷಿಯಲ್ ಡಾಕ್ಯುಮೆಂಟ್ ಆಗಿರುತ್ತೆ. ನೀವು ಬ್ಯಾಂಕ್ ಆಫ್ ಬರೋಡಾ ವೆಬ್ಸೈಟಿಂದ ಈ ಒಂದು ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಳ್ಬೋದು. ಹಾಗೂ ನನ್ನ ಚಾನಲಿನ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಈ ವಿಡಿಯೋದ ಏನು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತಲ್ಲ, ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ನೋಟಿಫಿಕೇಷನ್ ಆ್ಯಡ್ ಮಾಡಿರ್ತೀನಿ. ಸೊ ಈ ನೋಟಿಫಿಕೇಷನ್ ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇದೇ ಥರನೇ BSNL ನೋಟಿಫಿಕೇಷನ್ ಕೂಡ ಭಾಳಷ್ಟು ಜನ ಕೇಳಿದ್ದಾರೆ. ಸೊ ಆ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ನೋಟಿಫಿಕೇಷನ್ ಕೂಡ ಆ್ಯಡ್ ಮಾಡ್ತೀನಿ. ಆ ನೋಟಿಫಿಕೇಷನ್ ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ಸಿಮಿಲರ್ ಆಗಿ ರೈಲ್ವೆ ನೋಟಿಫಿಕೇಷನ್ ಕೂಡ ನಾನು ಅಲ್ಲಿ ಆ್ಯಡ್ ಮಾಡಿರ್ತೀನಿ. ಆ ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಈ ನೋಟಿಫಿಕೇಷನಲ್ಲಿ ನಾವೇನು ಡೀಟೇಲ್ಸ್ ಕೊಟ್ಟಿದ್ದಾರೆ ಅಂತೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಯಾವಾಗ ಪ್ರಾರಂಭ, ಅಪ್ಲಿಕೇಶನ್ ಹಾಕೋದಕ್ಕೆ ಯಾವಾಗ ಸ್ಟಾರ್ಟ್ ನೋಡಿ ಇಲ್ಲಿ. ಸೊ ಆನ್ಲೈನ್ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಸ್ಟಾರ್ಟ್ಸ್ ಫ್ರಮ್ 30/1/2026 ಅಂದರೆ ಈಗಾಗಲೇ ಸ್ಟಾರ್ಟ್ ಆಗಿದೆ. ಜನವರಿ 30ನೇ ತಾರೀಕಿಂದಲೇ ಸ್ಟಾರ್ಟ್ ಆಗಿದೆ. ಸಬ್ಮಿಷನ್ ಯಾವಾಗ ಲಾಸ್ಟ್ ಅಂದರೆ 19ನೇ ತಾರೀಕು 2ನೇ ತಿಂಗಳು ಕೊಟ್ಟಿದ್ದಾರೆ. ಸೊ ಫೆಬ್ರವರಿ 19ನೇ ತಾರೀಕು ಕೊನೆ ದಿನಾಂಕ ಆಗಿರುತ್ತೆ. ಸೊ ಇದು ಅಪ್ಲಿಕೇಶನ್ ಸಬ್ಮಿಷನ್ ಮಾಡೋದಕ್ಕೂ ಹಾಗೂ ಫೀ ಪೇಮೆಂಟ್ ಮಾಡೋದಕ್ಕೂ ಅವತ್ತಿನ ದಿನವೇ ಲಾಸ್ಟ್ ಆಗಿರುತ್ತೆ. ಸೊ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. 19ನೇ ತಾರೀಕು ಲಾಸ್ಟ್. ಇವತ್ತು ಈಗಾಗಲೇ 4ನೇ ತಾರೀಕು ಆಗಿರೋ ಕಾರಣದಿಂದ ಇನ್ನು 15 ದಿನ ಮಾತ್ರ ಬಾಕಿ ಇರುತ್ತೆ. ಸೊ ಆದಷ್ಟು ಬೇಗನೆ ಯಾರೆಲ್ಲ ಆಸ್ಪಿರೆಂಟ್ಸ್ ಪ್ರಿಪೇರ್ ಆಗ್ತಾ ಇದ್ದೀರಾ ಇದಕ್ಕೆ ಬೇಗನೆ ಅಪ್ಲೈ ಮಾಡ್ಕೊಳ್ಳಿ. ಅದಾದ ನಂತರ ನಿಮಗೆ ಕಾಮನ್ ಆಗಿ ಒಂದು ಕ್ವಶನ್ ಬರುತ್ತೆ, ಸರ್ ಈ ನೋಟಿಫಿಕೇಷನಲ್ಲಿ ಕಾಲ್ ಫಾರ್ ಆಗಿರುವಂಥ ಪೋಸ್ಟ್ಗಳೇನಿದೆಯಲ್ಲ ಅದು ರೆಗ್ಯುಲರ ಟೆಂಪ್ರವರಿನ ಅಂತ ಕೇಳ್ಬೋದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮೇಲ್ಗಡೆ ಹೈಲೈಟ್ ಮಾಡಿದ್ದಾರೆ, ರಿಕ್ರೂಟ್ಮೆಂಟ್ ಆಫ್ ಹ್ಯೂಮನ್ ರಿಸೋರ್ಸಸ್ ಆನ್ ರೆಗ್ಯುಲರ್ ಬೇಸಿಸ್. ರೆಗ್ಯುಲರ್ ಬೇಸಿಸ್ ಅಂದರೆ ಇದು ಪರ್ಮನೆಂಟ್ ಪೋಸ್ಟ್ ಆಗಿರುತ್ತೆ. ಇಟ್ ಈಸ್ ನಾಟ್ ಎ ಟೆಂಪರವರಿ ಪೋಸ್ಟ್. ಸೊ ರೆಗ್ಯುಲರ್ ಬೇಸಿಸ್ ಫಾರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ IT ಡಿಪಾರ್ಟ್ಮೆಂಟ್ಗೆ ಇನ್ ಬ್ಯಾಂಕ್ ಆಫ್ ಬರೋಡಾ. ಸೊ ಯಾವುದೇ ಒಂದು ಆರ್ಗನೈಸೇಷನ್ ತೊಗೊಂಡ್ರೆ ಅದರಲ್ಲೊಂದು IT ಸೆಲ್ ಇರುತ್ತೆ, IT ಅಂತ ಡಿಪಾರ್ಟ್ಮೆಂಟ್ ಇರುತ್ತೆ. ಆ IT ಡಿಪಾರ್ಟ್ಮೆಂಟ್ಗೆ ಮಾಡ್ತಿರುವಂಥ ರಿಕ್ರೂಟ್ಮೆಂಟ್ ಆಗಿರುತ್ತೆ. ಸೊ ಮೊತ್ತ ನಿಮಗೆ ಎಷ್ಟಿರೋದು, ಇದು 418 ವೇಕೆನ್ಸೀಸ್, 418 ವೇಕೆನ್ಸೀಸ್. ಗುಡ್ ನಂಬರ್ ಆಫ್ ವೇಕೆನ್ಸೀಸ್ ಅಂತ ಅನ್ಬೋದು ಸ್ನೇಹಿತರೆ. ಅದಾಗಿ ನಂತರ ಇದು ಒಂದು ಇಂಡಿಯಾಸ್ ಲಾರ್ಜೆಸ್ಟ್ ಬ್ಯಾಂಕ್ ಆಗಿರುತ್ತೆ. ನ್ಯಾಷನಲೈಸ್ಡ್ ಬ್ಯಾಂಕ್ ಅಂದರೆ ನೀವು ಅರ್ಥ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಇದೊಂದು ಪರ್ಮನೆಂಟ್ ಬೇಸಿಸ್ಸು. ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟ್ ಆಗಿದೆ, ಯಾವಾಗ ಎಂಡ್ ಆಗುತ್ತೆ, ಈ ಪಾಯಿಂಟ್ಸ್ನ ನೋಟ್ ಮಾಡಿಟ್ಕೊಳ್ಳಿ. ಈ ಡೀಟೇಲ್ಸ್ ಏನಿದೆಯಲ್ಲ ಇದನ್ನೆಲ್ಲ ನೀವು ನೋಡ್ಕೊತಾ ಹೋಗ್ಬೋದು. ಯಾಕಂದರೆ ನಾನು ಪ್ರತಿಯೊಂದು ನಾನು ಓದ್ಕೊತ ಹೋಗಿದ್ದೀನಿ ಅಂದರೆ ಈ ಒಂದು ವಿಡಿಯೋ ಲೆಂತಿ ಆಗುವ ಸಾಧ್ಯತೆಗಳಿರುತ್ತೆ. ಸೊ ನಿಮಗೆ ಎಷ್ಟು ವೇಕೆನ್ಸೀಸ್ ಅಂತ ಈಗ ನಾನು ತೋರಿಸ್ತಾ ಹೋಗ್ತಿದ್ದೀನಿ. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾಗೆ ಬೇಸ್ ಇಯರ್ ಬಂದು ಬೇಸ್ ಮಂತು ಜನವರಿ 1, 2026ನ ಕನ್ಸಿಡರ್ ಮಾಡಬೇಕು. ಸೊ ಈ ಡೇಟ್ಗೆ ಎಲಿಜಿಬಿಲಿಟಿ ಇತ್ತು ಅಂದರೆ ಅಪ್ಲೈ ಮಾಡ್ಬೋದು. ಎಲಿಜಿಬಿಲಿಟಿ ಕ್ಲೋಸ್ ಆಗಿತ್ತಂದರೆ ಅಪ್ಲೈ ಮಾಡುವಂತೆ ಇರಲ್ಲ. ಸೊ ಮತ್ತೆ ನಾನು ಹೇಳಿದಂತೆ 418 ವೇಕೆನ್ಸೀಸ್ ಕಾಲ್ ಮಾಡಿರ್ತಾರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ಗೆ. ಸೊ ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಎಕ್ಸ್ಪೀರಿಯನ್ಸ್ ಎಷ್ಟು ಅಂತೇಳಿ ಇಲ್ಲಿ ಡೀಟೇಲ್ಸ್ನ ಕೊಡ್ತಾ ಹೋಗಿದ್ದಾರೆ ನೋಡಿ.
ನೋಡಿ ಸೀನಿಯರ್ ಮ್ಯಾನೇಜರು ಯಾವುದರಲ್ಲಿ ಡೆವಲಪರ್ ಆರ್ ಫುಲ್ ಸ್ಟೆಕ್. ಸೊ ಜಾವಾ ಫುಲ್ ಸ್ಟೆಕ್ ಅಂತ ಕೇಳಿರ್ತಾರಲ್ಲ ಆ ಒಂದಕ್ಕೆ ಕಾಲ್ಫರ್ ಮಾಡಿರುವಂಥ ಪೋಸ್ಟ್ ಇದು ಜೂನಿಯರ್ ಮ್ಯಾನೇಜರು. ಇದರ ನೋಡಿ ಗ್ರೇಡ್ ಏನಂದರೆ MMG S3 ಲೆವೆಲ್ ಅಂತ ನೆನ್ಪಿಟ್ಕೊಳ್ಳಿ. ಅದಾಗಿ ನಂತರ ವೇಕೆನ್ಸೀಸ್ ಎಷ್ಟಿದೆ 28 ಇದೆ. ಯಾರಿಗೆ ಎಷ್ಟು ಅಂತೇಳಿ ಮುಂದೆ ತೋರಿಸ್ತಾ ಹೋಗ್ತೀನಿ. URಗೆ ಎಷ್ಟು, SCಗೆ ಎಷ್ಟು, ಈ OBCಗೆ ಎಷ್ಟು, EWSಗೆ ಎಷ್ಟು ಅಂತ ನಾನು ತೋರಿಸ್ತೀನಿ. ಸೊ ಮಿನಿಮಮ್ ಏಜು 27 ಇರಬೇಕು, ಮ್ಯಾಕ್ಸಿಮಮ್ 37. ಸೊ ನೋಡಿ ಏಜ್ ಲಿಮಿಟು ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ಏನು ಕೊಟ್ಟಿದ್ದಾರಲ್ಲ ಇದು ಜನರಲ್ ಮೆರಿಟ್, ಇದು ಜನರಲ್ ಮೆರಿಟಿಗೆ ಕನ್ಸಿಡರ್ ಮಾಡಿ ಹೇಳಬೇಕು. SC STಗೆ ಆದರೆ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ. ಸೊ ಜನರಲ್ ಮೆರಿಟ್ಗೆ ಮ್ಯಾಕ್ಸಿಮಮ್ ಏಜ್ 37, ಮಿನಿಮಮ್ 27 ಆಗಿರಬೇಕು ಆ್ಯಸ್ ಪರ್ ಈ ಡೇಟು. ಅದಾಗಿ ನಂತರ ನೋಡಿ ಇಲ್ಲಿ ನಿಮಗೆ ಮ್ಯಾಂಡೇಟರಿ ಕೇಳಿದರೆ ಏನಾಗಿರಬೇಕು, ಫುಲ್ ಟೈಮ್ ಆಗಿರಬೇಕು. ಏನು ನಿಮ್ಮ ಇಂಜಿನಿಯರಿಂಗ್ ನೀವೇನಾದರೂ ಡಿಸ್ಟೆನ್ಸ್ ಎಜುಕೇಷನ್ ಮಾಡಿದರೆ ಅಂದರೆ ಎಲಿಜಿಬಲ್ ಆಗಿರಲ್ಲ. ಫುಲ್ ಟೈಮ್ ಕೇಳಿದರೆ BE ಅಥವಾ BTech ಅಥವಾ MTech ಆಸ್ಪಿರೆಂಟ್ಸ್ಗೂ ಕೇಳಿದರೆ ME ಆಸ್ಪಿರೆಂಟ್ಸ್ ಅಂಡ್ MCA ಇನ್ ಕಂಪ್ಯೂಟರ್ ಸೈನ್ಸ್. ನೋಡಿ BE ಕಂಪ್ಯೂಟರ್ ಸೈನ್ಸ್ ಆದರೂ ಎಲಿಜಿಬಲ್, BTech ಕಂಪ್ಯೂಟರ್ ಸೈನ್ಸ್ ಆದರೂ ಎಲಿಜಿಬಲ್, MTech ಇನ್ ಕಂಪ್ಯೂಟರ್ ಸೈನ್ಸ್ ಆದರೂ ಎಲಿಜಿಬಲ್, MCA ಇನ್ ಕಂಪ್ಯೂಟರ್ ಸೈನ್ಸ್ ಆದರೂ ಎಲಿಜಿಬಲ್. ಅದೇ ರೀತಿಯಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ನೋಡಿ ಇಲ್ಲಿ ನಾನು ಸ್ಪೆಸಿಫೈ ಮಾಡಬೇಕಾಗಿರೋಂಥ ಡಿಪಾರ್ಟ್ಮೆಂಟ್ಸ್ ಎಸ್ಪೆಷಲಿ EC ಹಾಗೂ CS ಹಾಗೂ ಇನ್ಫಾರ್ಮೇಷನ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಹಾಗೂ MCA. ಸೊ ಸಾಕಷ್ಟು ಜನ ಈ ಬ್ರಾಂಚಸ್ನ ಕಂಪ್ಲೀಟ್ ಮಾಡ್ಕೊಂಡಿರ್ತಾರೆ ಇಂಜಿನಿಯರಿಂಗು, ಬಟ್ ಜಾಬ್ ಅಪರ್ಚುನಿಟೀಸ್ ಕಮ್ಮಿ ಇರ್ತವೆ. ಅಂಥ ಸಂದರ್ಭದಲ್ಲಿ ಈ ಒಂದು ನೋಟಿಫಿಕೇಷನ್ ಬಂದಿರೋದು ಗುಡ್ ಅಪರ್ಚುನಿಟಿ ಅಂತ ಅನ್ಬೋದು. ಯಾರೆಲ್ಲ ಈ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿದ್ದೀರಾ ಆದಷ್ಟು ಬೇಗನೆ ಈ ನೋಟಿಫಿಕೇಷನ್ಗೆ ಅಪ್ಲೈ ಮಾಡ್ಕೊಳ್ಳಿ. ಸೊ ನಿಮಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಇದು ಇನ್ನೂ ಒಂದು ಗುಡ್ ಅಡ್ವಾಂಟೇಜ್ ಆಗುತ್ತೆ. ಇದಾಗಿದ ನಂತರ ನೋಡಿ ಇಲ್ಲಿ ಕೇಳಿದಾನೆ ಪ್ರಿಫರಬಲ್. ಏನು ಪ್ರಿಫರಬಲ್ ಅಂದರೆ ಇನ್ ಕೇಸ್ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ ಅದು ನೀವು ಜಾವಾದಲ್ಲಿ ಮಾಡಿದ್ದೀರಾ ಅಥವಾ ಸರ್ಟಿಫೈಡ್ ಇನ್ ಜಾವಾ ಆಗಿದ್ದರೆ ಅಂಥವ್ರಿಗೆ ಪ್ರಿಫರಬಲ್ ಆಗಿರುತ್ತೆ, ಮೋಸ್ಟ್ಲಿ ಪ್ರಿಫರಬಲ್ ಅಂತ ಹೇಳಿದ್ದಾರೆ. ಸೊ ನಿಮ್ಗೇನಾದರೂ ಎಕ್ಸ್ಪೀರಿಯನ್ಸ್ ಇತ್ತು ಈ ಒಂದು ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಅಂದರೆ ನಿಮ್ಮ ಜಾಬ್ ಆಗುವ ಸಾಧ್ಯತೆಗಳು ಭಾಳ ಇರುತ್ತೆ. ಅದೇ ರೀತಿಯಲ್ಲಿ ನೋಡಿ ಮ್ಯಾಂಡೇಟರಿ ಇನ್ನೊಂದು ಕೇಳಿದ್ದಾನೆ. ಮ್ಯಾಂಡೇಟರಿ ಏನೇನು BE ಕಂಪ್ಲೀಟ್ ಆಗಿರಬೇಕು ಫುಲ್ ಟೈಮಲ್ಲಿ. ಅದಾಗಿ ನಂತರ ಎಕ್ಸ್ಪೀರಿಯನ್ಸ್ ಏನು ಹೇಳಿದಾನೆ ಅಂದರೆ ಮಿನಿಮಮ್ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳಿದಾನೆ. ಯಾವುದರಲ್ಲಿ, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಥವಾ IT-ನಲ್ಲಿ, ಔಟ್ ಆಫ್ ವಿಚ್ ಅಟ್ಲೀಸ್ಟ್ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ದಿ ಫೀಲ್ಡ್ ಆಫ್ ಜಾವಾ ರಿಲೆವೆಂಟ್ ಫೀಲ್ಡ್. ಸೊ ಜಾವಾ ಅಥವಾ ಜಾವಾಗೆ ಸಂಬಂಧಪಟ್ಟಿರುವಂಥ ಫೀಲ್ಡಲ್ಲಿ ಮಿನಿಮಮ್ 2 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಮೊತ್ತ ಮಿನಿಮಮ್ ಎಷ್ಟು ಎಕ್ಸ್ಪೀರಿಯನ್ಸ್ ಇರಬೇಕು, 5 ವರ್ಷ. ಆ 5 ವರ್ಷದಲ್ಲಿ 2 ವರ್ಷ ಜಾವಾ ಅಂತ ರಿಲೆವೆಂಟ್ ಫೀಲ್ಡಲ್ಲಿ ಮಾಡಿರಬೇಕು ಅಂತ ಕೇಳ್ತಾನೆ. ನೋಡಿ ಪ್ರಾಪರಾಗಿ ನೋಡಿಬಿಟ್ಟು ಅಪ್ಲೈ ಮಾಡಿ. ನೀವೇನಾದರೂ IT ಸೆಕ್ಟ್ರಲ್ಲಿ ಮಾಡ್ತಿದ್ದು ಈ ಫೀಲ್ಡಿಗೆ ಸಂಬಂಧಪಟ್ಟಂಥ ಫೀಲ್ಡಲ್ಲಿ ಮಾಡ್ತಾ ಇದ್ದರೆ ಆದಷ್ಟು ಬೇಗನೆ ಅಪ್ಲೈ ಮಾಡ್ಕೊಳ್ಳಿ. ಇದೊಂದು ಗೌರ್ನಮೆಂಟ್ ಜಾಬ್, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಂತ ಅನ್ಬೋದು. ಅದೇ ಥರನೇ ಮ್ಯಾನೇಜರ್ ಡೆವಲಪ್ಮೆಂಟ್ ಆಫ್ ಫುಲ್ ಸ್ಟೆಕ್, ಇದೂ ಅಷ್ಟೇ. ಇದು ಸೀನಿಯರ್ ಮ್ಯಾನೇಜರು, ಇದು ಬನಿ ಮ್ಯಾನೇಜರು. ಇದು S2 ಲೆವೆಲ್ ಆಗಿರುತ್ತೆ. ಮೊತ್ತ ವೇಕೆನ್ಸೀಸ್ 27 ಆಗಿರುತ್ತೆ. ಇದಕ್ಕೆ ಏಜ್ ಲಿಮಿಟ್ 24 to 34 ಆಗಿರುತ್ತೆ. ಇದಕ್ಕೂ ಅಷ್ಟೇ BE BTech ME MTech MCA ಕೇಳಿದ್ದಾನೆ. ಆದಮೇಲೆ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಹಾಗೂ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಹಾಗೂ MCAದವರು ಎಲಿಜಿಬಲ್ ಇರ್ತಾರೆ. ಇದನ್ನು ಸರ್ಟಿಫೈಡ್ ಇನ್ ಜಾವಾ ಆಗಿರಬೇಕು. ಮಿನಿಮಮ್ 3 ಇಯರ್ಸ್ ಎಕ್ಸ್ಪೀರಿಯನ್ಸು, ಅದರಲ್ಲೂ 1 ವರ್ಷ ನೀವೇನಾಗಿರಬೇಕು ಜಾವಾ ಫೀಲ್ಡಲ್ಲಿ ಮಾಡಿರಬೇಕು. ನೋಡಿ ಇದಕ್ಕೆ ಕಮ್ಮಿ ಎಕ್ಸ್ಪೀರಿಯನ್ಸು, ಕಮ್ಮಿ ಟೈಮ್ ಲಿಮಿಟ್ ಕೇಳಿದ್ದಾನೆ ಜಾವಾದಲ್ಲಿ. ಸೊ ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಅದೇ ಥರನೇ ಆಫೀಸರು ಡೆವಲಪ್ಮೆಂಟ್ ಆಫ್ ಫುಲ್ ಸ್ಟೇಕು, ಇದು S1 ಲೆವೆಲ್ ಆಗಿರುತ್ತೆ. ಜೂನಿಯರ್ ಮ್ಯಾನೇಜರ್ ಲೆವೆಲ್ ಅಂತ ಅನ್ಬೋದು. ಇದಕ್ಕೆ ಮೊತ್ತ 3 ವೇಕೆನ್ಸಿ. ಏಜ್ ಲಿಮಿಟ್ 22 to 32 ಆಗಿರುತ್ತೆ. ಇದಕ್ಕೂ ಫುಲ್ ಟೈಮ್ ಆಗಿರಬೇಕು, ಸರ್ಟಿಫೈಡ್ ಇನ್ ಜಾವಾ ಆಗಿರಬೇಕು. ಮಿನಿಮಮ್ 1 ಇಯರ್ ಎಕ್ಸ್ಪೀರಿಯನ್ಸ್ ಇದ್ದರೆ ಸಾಕು. ಇದಕ್ಕೆ ಜಾವಾದಲ್ಲೇ ಮಾಡಿರಬೇಕು, ಇಂಥದ್ದೇ ಮಾಡಿರ್ಬೇಕಂತ ಏನಿಲ್ಲ. ಏನು ಹೇಳಿದ್ದಾನೆ, IT ಎಕ್ಸ್ಪೀರಿಯನ್ಸ್ ಇರಬೇಕಂತೇಳಿ ಒಂದು ಸಾಫ್ಟ್ವೇರ್ ಫೀಲ್ಡಲ್ಲಿ ನೀವು ಮಾಡಿದರೆ ಸಾಕು. ಎಕ್ಸ್ಪೀರಿಯನ್ಸ್ ಇನ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಹ್ಯಾವಿಂಗ್ ಎಕ್ಸ್ಪೋಜರ್ ಟು ಜಾವಾ. ಸೊ ಅದರದೊಂದು ನಾಲೆಡ್ಜ್ ಇದ್ದರೆ ಸಾಕು ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಸೀನಿಯರ್ ಮ್ಯಾನೇಜರು, ಇದು ಫುಲ್ ಸ್ಟೇಕು, ಇದು S3 ಲೆವೆಲು, 20 ವೇಕೆನ್ಸೀಸ್ ಇರುತ್ತೆ. ಏಜ್ ಲಿಮಿಟ್ 27 to 37 ಆಗಿರುತ್ತೆ. ಇದಕ್ಕೂ ಫುಲ್ ಟೈಮ್ BE BTech ಆಗಿರಬೇಕು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ MCA ಅಥವಾ MTech ಆಗಿದ್ರೂ ನಡೆಯುತ್ತೆ. ಮಿನಿಮಮ್ 5 ಇಯರ್ಸ್ ಎಕ್ಸ್ಪೀರಿಯನ್ಸು, ಅದರಲ್ಲೂ ಏನು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಥವಾ IT-ನಲ್ಲಿ ಆಗಿರಬೇಕು. ಆ 5 ವರ್ಷದಲ್ಲಿ 2 ವರ್ಷ ಎಕ್ಸ್ಪೀರಿಯನ್ಸ್ ನಿಮಗೆ MERN ಫ್ರೇಮ್ವರ್ಕ್ ಆ ರೆಲೆವೆಂಟ್ ಫೀಲ್ಡಲ್ಲಿ ಮಾಡಿರಬೇಕು ಅಂತ ಹೇಳಿದಾನೆ. ಸೊ ನಿಮಗೆ ಈ ಟರ್ಮ್ಸ್ ಎಲ್ಲ ಗೊತ್ತಾಗ್ತಿರ್ಬೇಕು ಅನಿಸುತ್ತೆ. ಯಾರೆಲ್ಲ ನೋಡ್ತಾ ಇದ್ದೀರಾ ಈ ವಿಡಿಯೋ ನೋಡ್ತಿರೋರಲ್ಲಿ ಯಾರಿಗಾದ್ರೂ ಈ ಒಂದು ಜಾಬ್ಗೆ ಸೂಟಬಲ್ ಆಗಿರುವಂಥ ಪ್ರೊಫೈಲ್ ಇತ್ತು ಅಂದರೆ ಫಸ್ಟ್ ಬೇಗನೆ ಅಪ್ಲೈ ಮಾಡ್ಕೊಳ್ಳಿ. ಏನಂದರೆ ಮಾಹಿತಿ ಕೊಡೋದು ನನ್ನ ಕೆಲಸ ಆಗಿರುತ್ತೆ. ನೀವು ಆ ಮಾಹಿತಿನ ಯೂಸ್ ಮಾಡ್ಕೊಳ್ಳಿ. ನಿಮಗೆ ಯೂಸ್ ಆಗದೆ ಇದ್ದರೆ ಬೇರೆಯವ್ರಿಗಾದರೂ ಸೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ, ಅವರು ಅದನ್ನು ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ತಾರೆ. ಸೊ ಅದೇ ರೀತಿಯಲ್ಲಿ ಮ್ಯಾನೇಜರ್ ಡೆವಲಪರು ಮೊತ್ತ 34 ವೇಕೆನ್ಸಿ. S2 ಲೆವೆಲು, ಏಜ್ 24 to 34, ಇದು ಮ್ಯಾಕ್ಸಿಮಮ್ ಏಜು, ಇದು ಮಿನಿಮಮ್ ಏಜು. ಇದು ಜನರಲ್ ಮೆರಿಟಿಗೆಲ್ಲ ಕೊಟ್ಟಿರೋದು. SC STಗೆ OBCಗೆಲ್ಲ ರಿಲ್ಯಾಕ್ಸೇಷನ್ ಇರುತ್ತೆ. ಇದನ್ನು ಫುಲ್ ಟೈಮ್ ಆಗಿರಬೇಕು. ನೋಡಿ ಸ್ನೇಹಿತರೆ, ಫುಲ್ ಟೈಮ್ ಎಲ್ಲದರಲ್ಲೂ ಫುಲ್ ಟೈಮೇ ಆಗಿರಬೇಕು. ಅದು BE BTech. ಮೇಯ್ನಾಗಿ ಕೇಳಿರೋಂಥ ಬ್ರಾಂಚಸ್ ಯಾವುದು, CS ಇನ್ಫಾರ್ಮೇಷನ್ ಟೆಕ್ನಾಲಜಿ ಹಾಗೂ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಮತ್ತು ಎಕ್ಸ್ಪೀರಿಯನ್ಸ್ ನೋಡ್ಕೊಳ್ಳಿ 3 ಇಯರ್ಸು, ಅದರಲ್ಲೂ 1 ಇಯರ್ ಏನು ಕೇಳಿದಾನೆ, MERN ಫ್ರೇಮ್ವರ್ಕ್ ಆಗಿರಬೇಕಂತ ಹೇಳಿದಾನೆ. ಇಲ್ಲಿ ನೋಡಿ 1 ಇಯರ್ ಎಕ್ಸ್ಪೀರಿಯನ್ಸು, ಅದು ಟೆಕ್ನಿಕಲ್ IT ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಸಾಕು ಅಂತ ಹೇಳಿದಾನೆ. ಇದೇನೋ ಆಫೀಸ್ ಡೆವಲಪರು, ಮತ್ತು 8 ವೇಕೆನ್ಸಿ ಇದೆ. ಏಜ್ ಲಿಮಿಟ್ ನೋಡ್ಕೊಳ್ಳಿ. ಸಿಮಿಲರ್ ಆಗಿ ಇದೇ ಥರನೇ ಆಫೀಸು ಕ್ಲೌಡ್ ಇಂಜಿನಿಯರು, ಮ್ಯಾನೇಜರ್ ಕ್ಲೌಡ್ ಇಂಜಿನಿಯರು, ಆಫೀಸರು AI ಇಂಜಿನಿಯರು, ಮ್ಯಾನೇಜರ್ AI ಇಂಜಿನಿಯರು. ಸೊ ನೋಡಿ ಗುಡ್ ಅಪಾರ್ಚುನಿಟಿ. ಯಾರೆಲ್ಲ ಮತ್ತೆ ಎಕ್ಸ್ಪೀರಿಯನ್ಸ್ ನೋಡಿ 3 ವರ್ಷ, 1 ವರ್ಷ, 1 ವರ್ಷ, 3 ವರ್ಷ, 5 ವರ್ಷ ಈ ಥರ ಎಲ್ಲ ಕೇಳಿದ್ದಾರೆ. ಇದನ್ನೆಲ್ಲ ಡೀಟೇಲ್ಡಾಗಿ ನೋಡ್ಕೊಳ್ತಾ ಹೋಗಿ ನಿಮ್ಮ ಪ್ರೊಫೈಲ್ಗೆ ಮ್ಯಾಚ್ ಆಯಿತು ಅಂದರೆ ಅಪ್ಲೈ ಮಾಡ್ಕೊಳ್ಳಿ.
ಸೀನಿಯರ್ ಮ್ಯಾನೇಜರ್ ಲೆವೆಲು, ಆಫೀಸರು, API ಡೆವಲಪರ್ ಆಗಿರಬೇಕು ಅಂತ ಕೇಳಿದ್ದಾರೆ. ಅದೇ ಥರನೇ ಇಲ್ಲಿ ನೋಡಿ ಇನ್ನೊಂದು ಸೀನಿಯರ್ ಮ್ಯಾನೇಜರ್ API, ಮ್ಯಾನೇಜರ್ ನೆಟ್ವರ್ಕು, ಆಫೀಸರ್ ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟ್ರು, ಮ್ಯಾನೇಜರ್ ಸರ್ವರ್ ಅಡ್ಮಿನಿಸ್ಟ್ರೇಟ್ರು, ಮತ್ತು ಇಲ್ಲಿ ನೋಡಿ ಇಲ್ಲಿ ಸಾಫ್ಟ್ವೇರ್ಸ್ನೂ ಕೇಳಿದ್ದಾರೆ. ಅದೇ ಥರನೇ ಆಫೀಸರ್ ಸರ್ವರ್ ಅಡ್ಮಿನಿಸ್ಟ್ರೇಟರು, ಸೀನಿಯರ್ ಮ್ಯಾನೇಜರ್ ಡಾಟಾಬೇಸಿಸು. ಸೊ ಎಲ್ಲ ನೋಡ್ಕೊಳ್ಳಿ, ಈ ಎಲ್ಲ ವೇಕೆನ್ಸೀಸು ನಿಮಗಾಗಿಯೇ ಕಾಲ್ಫರ್ ಆಗಿರೋದು. ಸಾಕಷ್ಟು ವೇಕೆನ್ಸೀಸು, ಡಿಫ್ರೆಂಟಾಗಿ ಏಜ್ ಲಿಮಿಟು, ಅದಾಗಿದ ನಂತರ ಎಕ್ಸ್ಪೀರಿಯೆನ್ಸು, ಇಂಥ ರಿಲೆವೆಂಟ್ ಬ್ರಾಂಚಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಎಲ್ಲ ನೋಡ್ಕೊತ ಅಪ್ಲೈ ಮಾಡ್ಕೊಳ್ಬೋದು. ಈ ಒಂದು ನೋಟಿಫಿಕೇಷನ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ್ಯಡ್ ಮಾಡ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದು ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನೋಡಿ ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಬಗ್ಗೆ ನಾವು ಬರ್ತಾ ಬಂದರೆ, ಎಜುಕೇಷನಲ್ ಕ್ವಾಲಿಫಿಕೇಷನ್ ಮಸ್ಟ್ ಬಿ ಕಾಲೇಜ್ ಇನ್ಸ್ಟಿಟ್ಯೂಷನ್ ರೆಕಗ್ನೈಸ್ಡ್ ಆಗಿರಬೇಕಂತ ಹೇಳಿದ್ದಾನೆ. ಅದಾಗಿ ನಂತರ ನಂಬರ್ ಆಫ್ ವೇಕೆನ್ಸೀಸ್ ಅದು ವೇರಿಯೇಷನು ಆಗ್ಬೋದು ಅಂತ ಹೇಳಿದ್ದಾನೆ. ಅದಾಗಿ ನಂತರ ಈ ಇಂಜಿನಿಯರಿಂಗ್ ಪರ್ಸ್ಯೂ ಆಗ್ತಿರೋಂಥ ಆಸ್ಪಿರೆಂಟ್ಸ್ಗೆ ಯೂಸ್ ಆಗಲ್ಲ, ಯಾಕಂದರೆ ನಿಮ್ಗೆ ಗೊತ್ತಿರಬೇಕಲ್ಲಿ ಎಕ್ಸ್ಪೀರಿಯನ್ಸ್ನ ಕೇಳ್ತಾರೆ. ಸೊ ವೇಕೆನ್ಸಿಯ ಡಿಸ್ಟ್ರಿಬ್ಯೂಷನ್ ಯಾವ ಥರ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. SCಗೆ ಎಷ್ಟು, STಗೆ ಎಷ್ಟು, OBCಗೆ ಎಷ್ಟು, EWSಗೆ ಎಷ್ಟು, URಗೆ ಎಷ್ಟು, ಎಲ್ಲ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಚಾಟ್ನ ನೀವು ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ಯಾವುದಕ್ಕೆ ಯಾವ ಕ್ಯಾಟಗಿರಿಗೆ ಎಷ್ಟಿದೆ ಅಂತೇಳಿ, ಅಥವಾ ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಂಡು ನೀವು ನೋಡ್ಕೊಳ್ಬೋದು. ಅದಾಗಿದ ನಂತರ ಇಲ್ಲಿ ಮೇಯ್ನಾಗಿ ರಿಲ್ಯಾಕ್ಸೇಷನ್ಗೆ ಬಂದರೆ ನೋಡಿ, ನಾನು ಈಗಾಗಲೇ ಹೇಳಿದೆ SC STಗೆ 5 years ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾನೆ. ಸೊ 34 ಮ್ಯಾಕ್ಸಿಮಮ್ ಇತ್ತು ಅಂದರೆ 34 + 5 ಅಂದರೆ 39 ಇಯರ್ಸ್ವರೆಗೆ ಹಾಕೋಬೋದು. 32 ಏನಾರ ಮ್ಯಾಕ್ಸಿಮಮ್ ಇತ್ತು ಜನರಲ್ ಅವ್ರಿಗೆ ಅಂದರೆ +5 ಮಾಡಿಕೊಟ್ರೆ 37 ಇಯರ್ಸ್ವರೆಗೆ ಇರುತ್ತೆ. ಸೊ ಈ ರೀತಿಯಲ್ಲಿ ಅದೇ ರೀತಿಯಲ್ಲಿ OBC ಅವ್ರಿಗೂ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಪರ್ಸನಲ್ಸ್ ವಿತ್ ಡಿಸಬಿಲಿಟಿ EWS, OBCಗೆ ಇದೆಲ್ಲ ನೋಡ್ಕೊಳ್ಳಿ. ಇದೆಲ್ಲ ರಿಲ್ಯಾಕ್ಸೇಷನ್ 10 years, 13 years, 15 years ಎಕ್ಸ್ ಸರ್ವಿಸ್ ಮೆನ್ಗೂ ಕೊಟ್ಟಿದ್ದಾರೆ. ಸೊ ಮತ್ತು ಅದಾಗಿದ ನಂತರ ಅಪ್ಲಿಕೇಶನ್ ಫೀಸ್ ನೋಡಿ ₹850, ₹175. ಇದು ಯಾರಿಗೆ? ಈ ಜನರಲ್ EWS OBC ಕ್ಯಾಂಡಿಡೇಟ್ಸ್ಗೆ. ಇದು ಯಾರಿಗೆ? SC ST PWD ESM ಹಾಗೂ DESM ಹಾಗೂ ವುಮೆನ್ ಕ್ಯಾಂಡಿಡೇಟ್ಸ್ಗೆ. ಫೀಸ್ ಕೂಡ ನೋಡಿಕೊಂಡು ನೀವು ಅಪ್ಲೈ ಮಾಡ್ಕೊಳ್ಬೋದು. ಅದಾಗಿದ ನಂತರ ದ ಕ್ಯಾಂಡಿಡೇಟ್ ಇಸ್ ರಿಕ್ವೈರ್ಡ್ ಟು ಪೇ ದಿ ನಾನ್ ರಿಫಂಡಬಲ್ ಅಪ್ಲಿಕೇಶನ್ ಫೀ. ಸೊ ಇಲ್ಲಿ ನಾನ್ ರಿಫಂಡಬಲ್ ಫೀ ಇರುತ್ತೆ, ಆ ಫೀನ ನೀವು ಪೇ ಮಾಡಬೇಕಾಗುತ್ತೆ. ಇಂಟಿಮೇಷನ್ ಚಾರ್ಜಸ್ ರೆಸ್ಪೆಕ್ಟಿವ್ ಆಫ್ ವೆದರ್ ದಿ ಆನ್ಲೈನ್ ಟೆಸ್ಟ್ ಇಸ್ ಕಂಡಕ್ಟೆಡ್ ಆರ್ ನಾಟ್ ಆ್ಯಂಡ್ ಈವನ್ ಇಫ್ ದಿ ಕ್ಯಾಂಡಿಡೇಟ್ ಆರ್ ಶಾರ್ಟ್ ಲಿಸ್ಟೆಡ್ ಆರ್ ನಾಟ್. ಸೊ ಇದನ್ನೆಲ್ಲ ನೋಡ್ಕೊಳ್ಳಿ. ಈ ಪಾಯಿಂಟ್ಸ್ ನಿಮ್ಗೆ ಇಂಪಾರ್ಟೆಂಟು. ಲೊಕೇಶನ್ ಆಫ್ ಪೋಸ್ಟಿಂಗು ಆಲ್ ಓವರ್ ಇಂಡಿಯಾ ಆಗಿರುತ್ತೆ, ಎಲ್ಲಾದರೂ ಪೋಸ್ಟ್ ಮಾಡ್ಬೋದು. ಅದಾಗಿ ನಂತರ ನೀವು ಇಲ್ಲಿ ಸ್ಕೇಲ್ಸ್ ನೋಡ್ಬೋದು, ಸ್ಯಾಲರಿ ಸ್ಕೇಲ್ಸು. ಈ S1, S2, S3 ಲೆವೆಲು ನೋಡಿ. S1 ಲೆವೆಲ್ಗೆ 48,480 ಬೇಸಿಕ್ ಆಗಿರುತ್ತೆ. ಅದೇ ರೀತಿಯಲ್ಲಿ ಇದೂ ಬೇಸಿಕ್ ಆಗಿರುತ್ತೆ, ಇದೂ ಬೇಸಿಕ್ ಆಗಿರುತ್ತೆ. S3 ಲೆವೆಲ್ ಸ್ಯಾಲ್ರಿ ನೋಡಿ ₹85,000 ಇರುತ್ತೆ. ಸೊ ಇದು ಬೇಸಿಕ್ಸು. ಇಂಕ್ರಿಮೆಂಟ್ ಆಗ್ತಾ ಹೋಗಿದ್ದಾಗ ನಿಮ್ಗೆ ಈ ಥರ ಸ್ಯಾಲ್ರಿ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೇ ಥರನೇ ನೆಕ್ಸ್ಟು ಇದು ಬೇಸಿಕ್ ಸ್ಯಾಲರಿಗೆ ಇನ್ನೂ ಅಲೈನ್ಸಸ್ ಎಲ್ಲ ಬರುತ್ತೆ. ಇದು ₹85,000 ಬೇಸಿಕ್ ಇದ್ದರೆ ಇದಕ್ಕೆ ಇನ್ನೊಂದು 20-25 ಅಲೈನ್ಸಸ್ನ ಆ್ಯಡ್ ಮಾಡಿಕೊಂಡ್ರೆ ನಿಮ್ಗೆ ₹1,20,000, ₹1,10,000 ಅಂತೂ ಬರುತ್ತೆ. ₹1,10,000 ಅಂತೂ ಇರುತ್ತೆ ಯಾರಿಗೆ? S3 ಲೆವೆಲ್ಗೆ. ಸಿಮಿಲರ್ ಆಗಿ ನಿಮಗೆ ಇನ್ನೂ ಬೇರೆ ಎಲ್ಲ ಇರುತ್ತೆ. ಜೊತೆಗೆ ಕ್ರೆಡಿಟ್ ಹಿಸ್ಟ್ರಿ ಎಲ್ಲ ನೋಡ್ತಾರೆ ಅಂತ ಹೇಳಿದ್ದಾರೆ. ಪ್ರೊವಿಷನರಿ ಪೀರಿಯಡ್ ನಿಮಗೆ ಮೊತ್ತ 12 ತಿಂಗಳಿರುತ್ತೆ. ಅದಾದ ನಂತರ ಸರ್ವಿಸ್ ಬಾಂಡು ಕೇಳ್ತಾರೆ. ಎಷ್ಟು ಅಂದರೆ 5 ಲಕ್ಷದ ಬಾಂಡ್ ಇರುತ್ತೆ. ಇದು ಮಿನಿಮಮ್ 3 years ಪೀರಿಯಡ್ಗೆ ಇರುತ್ತೆ. ಇದನ್ನೆಲ್ಲ ನೋಡ್ಕೊಳ್ಳಿ. ಡೀಟೇಲ್ಸು, ಕಂಡೀಷನ್ಸ್ ಏನೇನು ಕೊಟ್ಟಿದ್ದಾರಲ್ಲ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಸ್ನೇಹಿತರೆ. ಅದಾಗಿದ ನಂತರ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಈಗಾಗಲೇ ನಾನು ನಿಮ್ಗೆ ಹೇಳಿದ್ನಲ್ಲ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತೇಳಿ, ಆ ಕ್ವಾಲಿಫಿಕೇಷನ್ ನೋಡ್ಕೊಂಡಿದ್ದು ಅರ್ಥ ಮಾಡ್ಕೊಂಡಿರ್ತಾರೆ ಅನಿಸುತ್ತೆ. ನೆಕ್ಸ್ಟ್ ಅದಾಗಿದ ನಂತರ ಸಿಟಿಸನ್ಶಿಪ್ ಇದು ಬೇಕಾಗಿಲ್ಲ. ಸೆಲೆಕ್ಷನ್ ಪ್ರಾಸೆಸ್ ನಾನು ಈಗಾಗಲೇ ಹೇಳಿದ್ದೀನಲ್ಲ, ಸೆಲೆಕ್ಷನ್ ಪ್ರಾಸೆಸ್ ಹೇಳಿಲ್ಲ ನೋಡಿ. ಸೊ ಸೆಲೆಕ್ಷನ್ ಪ್ರಾಸೆಸಲ್ಲಿ ಏನೇನಿರುತ್ತೆ ಅಂತ ನೀವು ನೋಡೋದಾದರೆ ಇಲ್ಲಿ ನೋಡಿ, ಮೊದಲನೇದಾಗಿ ಅಪ್ಲಿಕೇಶನ್ ಸ್ಕ್ರೂಟಿನಿ ಮಾಡ್ತಾರೆ. ನಿಮ್ಮ ಅಪ್ಲಿಕೇಶನ್ ಡೀಟೇಲ್ಸ್ ಎಲ್ಲ ಕ್ರಾಸಾಗಿ ವೆರಿಫೈ ಮಾಡ್ತಾರೆ. ಆದಮೇಲೆ ಆನ್ಲೈನ್ ಟೆಸ್ಟ್ ಇರುತ್ತೆ, ಸೈಕೋಮೆಟ್ರಿ ಟೆಸ್ಟ್ ಇರುತ್ತೆ. ಸೈಕೋಮೆಟ್ರಿ ಅಂದರೆ ಈ ಒಂದು ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲವೊಂದರಲ್ಲಿ ಕಂಡಕ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೀವು ರೈಲ್ವೇದಲ್ಲಿ ತೊಗೊಂಡು, ರೈಲ್ವೇದಲ್ಲಿ ಅದು ಸೈಕೋಮೆಟ್ರಿ ಟೆಸ್ಟ್ ಅಂತ ಕಂಡಕ್ಟ್ ಮಾಡ್ತಾರೆ. ಆ ಸೈಕೋಮೆಟ್ರಿ ಈ ಸೈಕೋಮೆಟ್ರಿ ಬೇರೆ ಇರುತ್ತೆ. ಇಲ್ಲಿ ಈ ಸೈಕೋಮೆಟ್ರಿ ಬಂದು ಪರ್ಸನಾಲಿಟಿ ಇಂಟರ್ವ್ಯೂ, ಪ್ರಾಬ್ಲಮ್ ಸಾಲ್ವಿಂಗ್ ಕೆಪಬಿಲಿಟಿ ಹೇಗಿದೆ ಅಂತೇಳಿ ನಿಮಗೆ ಚೆಕ್ ಮಾಡ್ತಾರೆ. ಅದೇ ಥರನೇ ಒಟ್ಟು ಈ ಒಂದು ನೋಟಿಫಿಕೇಷನ್ ನೋಡೋದಾದರೆ ಅಪ್ಲಿಕೇಶನ್ ಸ್ಕ್ರೂಟಿನಿ ಆದಮೇಲೆ ಆನ್ಲೈನ್ ಟೆಸ್ಟು ಆದಮೇಲೆ ಪರ್ಸನಾಲಿಟಿ ಇಂಟರ್ವ್ಯೂ ಇಷ್ಟೇ ಕಂಡಕ್ಟ್ ಮಾಡೋದು. ಸೊ ಈ 3 ಮಾತ್ರ ಇರುತ್ತೆ. ಆನ್ಲೈನ್ ಟೆಸ್ಟ್ ನೋಡಿ, ಆನ್ಲೈನ್ ಟೆಸ್ಟ್ಗೆ ಎಷ್ಟು ಕ್ವಶನ್ಸ್ ಇದೆ, ಎಷ್ಟು ಮಾರ್ಕ್ಸ್ ಅಂತೆಲ್ಲ ಕೊಟ್ಟಿದ್ದಾರೆ. 150 ನಿಮಿಷ, 225 ಮಾರ್ಕು, ಮೊತ್ತ ಕ್ವಶನ್ 150. ಯಾವುದ್ಯಾವುದು ಇರುತ್ತೆ? ರೀಸನಿಂಗು, ಇಂಗ್ಲೀಷು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು ಮತ್ತು ಪ್ರೊಫೆಷ್ನಲ್ ನಾಲೆಡ್ಜ್. ಪ್ರೊಫೆಷ್ನಲ್ ನಾಲೆಡ್ಜ್ ಅಂದರೆ ಬ್ರಾಂಚಿಗೆ ಸಂಬಂಧಪಟ್ಟಿದ್ದು ಅಂತ ಅರ್ಥ. ಸೊ ಈ ಥರ ಕೊಟ್ಟಿರ್ತಾರೆ ನೋಡಿ. ಇಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಏನೇನಿದೆ ಅಂತೇಳಿ. ದ ಅಬೋವ್ ಸೆಕ್ಷನ್ ಆರ್ ಟೆಸ್ಟ್ ವಿಲ್ ಬಿ ಇಂಗ್ಲೀಷ್ ಅಥವಾ ಹಿಂದಿನಲ್ಲಿ ಬೈಲಿಂಗ್ವಲ್ ಇರುತ್ತೆ. ಸೆಕ್ಷನ್ ಟೆಸ್ಟ್ 1 ಆರ್ ಕ್ವಾಲಿಫೈಯಿಂಗ್ ನೇಚರು ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ದಿ ಸೆಕ್ಷನ್ ವಿಲ್ ನಾಟ್ ಬಿ ರೆಕಾರ್ಡ್ ಫಾರ್ ದಿ ಫೈನಲ್ ರಿಸಲ್ಟ್. ಸೊ ನಿಮಗೆ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂದರೆ 225 ಕ್ವಶನ್ಸ್ ಮಾರ್ಕ್ಸು, 150 ಕ್ವಶನ್ಸು, 150 ನಿಮಿಷ ಅಂತ ಗೊತ್ತಾಯಿತು. ಇದರಲ್ಲಿ ನೋಡಿ 3 ಸೆಕ್ಷನ್ಗೆ 75 ನಿಮಿಷ ಇರುತ್ತೆ, ಇದೊಂದೇ ಸೆಕ್ಷನ್ಗೆ 75 ನಿಮಿಷ ಇರುತ್ತೆ. ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು. ಅದಾದ ನಂತರ ನೋಡಿ ಇಲ್ಲಿ ಇಂಗ್ಲೀಷ್ ಇದೆ, ಇಲ್ಲಿ ಕೇವಲ ಇಂಗ್ಲೀಷಲ್ಲಿ ಮಾತ್ರ ಇರುತ್ತೆ, ಬೈಲಿಂಗ್ವಲ್ ಇರಲ್ಲ. ಇದು ಇನ್ನುಳಿಕೆಲ್ಲಿದೆ ಬೈಲಿಂಗ್ವಲ್ ಅಂದರೆ ಕನ್ನಡ, ಇಂಗ್ಲೀಷು ಮತ್ತು ಹಿಂದಿ ಇರುತ್ತೆ. ಆಮೇಲೆ ವೆರಿ ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ಈ ಒಂದು ಪ್ಯಾರಾಗ್ರಾಫ್ ಇಂಪಾರ್ಟೆಂಟು. ಇದಕ್ಕೆ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಜನರಲ್ಗೆ EWSಗೆ 40%,
35 ಫಾರ್ ರಿಸರ್ವ್ ಕ್ಯಾಟಗರಿಗೆ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ನಿಮ್ಗೆ ಗೊತ್ತಿರಬೇಕು 40% ಓವರಾಲ್ ಮಾರ್ಕ್ಸಲ್ಲಿ 40% ಅಂತೂ ಗಳಿಸಲೇಬೇಕಾಗುತ್ತೆ, ಇಲ್ಲದಿದ್ದರೆ ನೀವು ಕ್ವಾಲಿಫೈ ಆಗಲ್ಲ. ನೆಕ್ಸ್ಟ್ ನೆಗೆಟಿವ್ ಮಾರ್ಕಿಂಗ್ ಇದೆಯಾ ಅಂತ ಕೇಳಿದ್ರೆ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ದೇರ್ ವಿಲ್ ಬಿ ನೋ ನೆಗೆಟಿವ್ ಮಾರ್ಕಿಂಗ್ ಫಾರ್ ಎನಿ ಆಫ್ ದಿ ಸೆಕ್ಷನ್ಸ್ ಆಫ್ ದಿ ಆನ್ಲೈನ್ ಟೆಸ್ಟ್ ಫಾರ್ ರಾಂಗ್ ಆನ್ಸರ್ಸ್. ನೀವು ರಾಂಗ್ ಆನ್ಸರ್ ಮಾಡಿದ್ರಿ ನೆಗೆಟಿವ್ ಮಾರ್ಕಿಂಗ್ ಹೋಗಲ್ಲ, ನೆಗೆಟಿವ್ ಮಾರ್ಕಿಂಗೇ ಇಲ್ಲ ನಿಮಗೆ. ಓಕೆ, ನೀವು ಎಷ್ಟು ಎಷ್ಟು 100 ಮಾಡ್ಬರ್ಬೋದು. ಅದಾಗಿ ನಂತರ ನೀವು ಕ್ವಶನ್ ಬ್ಲ್ಯಾಂಕ್ ಆಗಿಬಿಟ್ಟು ಬಂದರೆ ಅದಕ್ಕೆ ಆನ್ಸರ್ ಅವಾರ್ಡ್ ಆಗಲ್ಲ, ಇದೊಂದು ಗಮನದಲ್ಲಿ ಇರಲಿ. ಅದಾಗಿ ನಂತರ ನೋಡಿ, ಇನ್ನು ನೆಕ್ಸ್ಟ್ ಇನ್ನೊಂದು ಏನು ತಿಳ್ಕೊಳ್ಬೇಕಂದ್ರೆ, ನೀವು ಎಕ್ಸಾಮ್ ಫಾರ್ಮೇಟ್ ಬಗ್ಗೆ ನಿಮ್ಗೆ ಗೊತ್ತಾಯಿತು. ಸಿಮಿಲರ್ ಆಗಿ ನೋಡಿ, ನೆಕ್ಸ್ಟು ಎಕ್ಸಾಮ್ ಸೆಂಟರ್ಸ್ ಎಲ್ಲೆಲ್ಲಿದೆ. ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ರೀಜನ್ ಕೊಟ್ಟಿದ್ದಾರೆ. ಇನ್ನು ಬೇರೆ ಯಾವುದಾದ್ರೂ ಕೊಟ್ಟಿದ್ದಾರೆ ನೋಡಿ, ಇನ್ನು ಎಲ್ಲೂ ಕೊಟ್ಟಿಲ್ಲ, ಕೇವಲ ಬೆಂಗಳೂರು ಮಾತ್ರ ಇರುತ್ತೆ. ಇನ್ನು ಉಳಿಕಿರೋ ಲೊಕೇಶನ್ಸ್ ಕೊಟ್ಟಿದ್ದಾರೆ, ಆ ಲೊಕೇಶನ್ಸ್ ಎಲ್ಲ ನೋಡ್ಕೊಂಡು ನೀವು ಹಾಕ್ಕೊಳ್ಬೋದು. ಆದಷ್ಟು ಬೇಗನೆ ಅಪ್ಲೈ ಮಾಡ್ಕೊಂಡಿದ್ದಾರೆ ಅಂದರೆ ಬೆಂಗಳೂರೇ ಸೆಂಟರ್ಸ್ ನಿಮಗೆ ಸಿಗುತ್ತೆ. ಅದಾಗಿದ ನಂತರ ನಿಮಗೆ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ, ಇಲ್ಲಿ ನಿಮಗೆ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ 40% 35% ಅಂತೇಳಿ. ನೋಡಿ, ನಿಮಗೆ ಅಲ್ಲಿ ಸೆಕ್ಷನ್ ವೈಸು ಕಟ್ ಆಫ್ ಇದೆ, ಓವರಾಲ್ ಕಟ್ ಆಫ್ ಇದೆ ಅಂತ ಹೇಳಿ ಇಲ್ಲಿ ಪಾಯಿಂಟ್ನಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಇದನ್ನು ನಾನು ನಿಮ್ಗೆ ಇನ್ನೊಂದು ಸಲ ಕ್ಲಾರಿಫೈ ಮಾಡ್ತೀನಿ. ಬಟ್ ಇಷ್ಟಂತ ಅರ್ಥ ಮಾಡ್ಕೊಳ್ಳಿ, ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಅಂತ ಇದೆ. ಪ್ರತಿ ಸೆಕ್ಷನ್ಗೂ ಒಂದು ಕನ್ಸಿಡರ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ 25 ಕ್ವಶನ್ಸ್ 25 ಮಾರ್ಕ್ಸ್ ಇತ್ತಂದರೆ ಅದಕ್ಕೆ 40% ಅನ್ನಂಗೆ ಇಟ್ಕೊಳ್ಳಿ. ಸಿಮಿಲರಾಗಿ ಓವರಾಲು 40% ಗೇನ್ ಮಾಡಬೇಕು ಅನ್ನಂಗೆ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ಸಿಮಿಲರಾಗಿ ಪರ್ಸನಾಲಿಟಿ ಇಂಟರ್ವ್ಯೂಗೂ ನಿಮ್ಗೆ ಮಾರ್ಕ್ಸ್ ಇರುತ್ತೆ, ಅದಕ್ಕೂ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಬರಲೇಬೇಕು ಅಂತ ಹೇಳಿದ್ದಾರೆ. ಜನರಲ್ ಕ್ಯಾಟಗರಿಗೆ 60%, ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ಗೆ 55 ಅಂತ ಹೇಳಿದ್ದಾರೆ. ಸೊ ಪರ್ಸನಾಲಿಟಿ ಇಂಟರ್ವ್ಯೂ ಏನಿಲ್ಲ, ಜಸ್ಟ್ ನಿಮಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಏನಿದೆ, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಏನಿದೆ ಅಂತೇಳಿ ಚೆಕ್ ಮಾಡ್ತಾರೆ. ಸೊ ಅದಾಗಿದ ನಂತರ ಇದು ನಿಮಗೇನು ಮೆಸೇಜಸ್ ಎಲ್ಲ ಬರುತ್ತಲ್ಲ, ಎಕ್ಸಾಮ್ ಯಾವ ಕಂಡಕ್ಟ್ ಆಗುತ್ತೆ, ಹಾಲ್ ಟಿಕೆಟ್ ಬಿಟ್ಟಿದ್ದಾರೆ ಇಲ್ಲ, ಇದೆಲ್ಲ ಅದ್ರ ಬಗ್ಗೆ ನಿಮಗೆ ಏನಿದ್ರು ನಿಮ್ಮ ಮೇಲ್ ಮುಖಾಂತರ ಹಾಗೂ ನಿಮ್ಮ ಒಂದು ಫೋನ್ ನಂಬರ್ ಏನು ಕೊಡ್ತಿರಲ್ಲ ಆ ಫೋನ್ ನಂಬರ್ ಮುಖಾಂತರ ಬರುತ್ತೆ. ಸೊ ಯಾವುದೇ ಥರದ ಏನು ಪೋಸ್ಟಲ್ ಕಾರ್ಡ್ಸ್ ಏನೂ ಬರೋಲ್ಲ ನಿಮಗೆ. ರೆಗ್ಯುಲರ್ ಫ್ರೀಕ್ವೆಂಟಾಗಿ ನೀವು ವೆಬ್ಸೈಟ್ಸ್ನ ವಿಸಿಟ್ ಮಾಡ್ತಾ ಇರಬೇಕು. ಹಾಗೂ ನಿಮ್ಮ ಫೋನ್ ನಂಬರ್ಸ್ ಏನು ಕೊಟ್ಟಿದ್ದೀರಾ, ಜೆನ್ಯೂನ್ ಇರೋ ನಂಬರ್ಸ್ನ ಕೊಡಿ, ಜೆನ್ಯೂನ್ ಇರೋಂಥ ಮೇಲ್ ಐ ಡಿಸ್ ಕೊಡಿ. ಆ ಮೇಲ್ ಐ ಡಿ ಫೋನ್ ನಂಬರ್ಸ್ ಆಗಾಗ ಚೆಕ್ ಮಾಡ್ತಾಯಿರಿ ಫ್ರೀಕ್ವೆಂಟಾಗಿ. ಸೊ ಇಷ್ಟು ಈ ನೋಟಿಫಿಕೇಷನ್ ಕೊಟ್ಟಿದ್ದು. ಸೊ ನಿಮ್ಗೆ ಇನ್ನೂ ಏನಾದರೂ ಡೀಟೇಲ್ಸ್ ಬೇಕಿತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಆ ಕಮೆಂಟ್ನ ನೋಡ್ಕೊಂಡು ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಸೊ ಇದನ್ನು ನೆಕ್ಸ್ಟ್ ಪ್ರೊಸೀಜರ್ ಎಲ್ಲ ಏನಿದೆ, ಹೇಗೆ ಅಪ್ಲೈ ಮಾಡಬೇಕು, ಫೀಸ್ ಎಷ್ಟಿರುತ್ತೆ, ಯಾವ ಥರ ಅಪ್ಲೈ ಮಾಡಬೇಕು, ಜನರಲ್ ಕಂಡೀಷನ್ಸು ಕೊಟ್ಟಿದ್ದಾರೆ. ಜನರಲ್ ಕಂಡೀಷನ್ಸ್ ಕೂಡ ಒಂದು ಸಲ ಕೇರ್ಫುಲ್ಲಾಗಿ ಓದ್ಕೊಳ್ಳಿ. ಯಾಕಂದರೆ ಇಷ್ಟನ್ನೇ ಹೇಳಬೇಕು ನಾನು ನಿಮಗೆ, ವೀಡಿಯೋ ಯಾಕಂದರೆ ಲೆಂತಿ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ, ನಿಮಗೆ ಇದನ್ನು ಕೊಟ್ಟಿದ್ದಾರೆ. ಸೊ ಈ ಪೇಜಲ್ಲಿ ನೀವೇನು ನೋಡಬೇಕಂದ್ರೆ ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನೀವು ನೋಡ್ಕೊಳ್ಬೋದು. ಸೊ ಇದರೊಳಗಡೆ ಯಾಕಂದರೆ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ, ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಈ ಡಾಕ್ಯುಮೆಂಟಲ್ಲಿ ಏನೇನು ಕೊಟ್ಟಿದ್ರು ಅಂತ ಒಂದು ಸಲ ಓವರ್ ವ್ಯೂ ಆಗಲೇಬೇಕಾಗುತ್ತೆ. ಸೊ ಓವರ್ ವ್ಯೂ ಮಾಡಿಬಿಟ್ಟು ನಿಮ್ಮ ಪ್ರೊಫೈಲಿಗೆ ಮ್ಯಾಚ್ ಆಯ್ತು ಅಂದರೆ ಅಪ್ಲೈ ಮಾಡಿ. ಸೊ ಇಷ್ಟು ಹೇಳ್ತಾ ಈ ಒಂದು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಲ್ಲಿ ಯಾವುದೇ ಥರದ ನೋಟಿಫಿಕೇಷನ್ ಬಂದರೂ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಆ ನೋಟಿಫಿಕೇಷನಿನ ಅಪ್ಡೇಟ್ಸ್ ಕೂಡ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಯಾಕಂದರೆ ಆ ನೋಟಿಫಿಕೇಷನ್ ಏನೇನು ಆಗ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕು. ಸೊ ಹಾಗಾಗಿ ಯಾವುದೇ ಥರದ ಅಪ್ಡೇಟ್ ಇದ್ದರೂ ನನ್ನ ಚಾನಲ್ನ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಸೊ ಹೊಸ ನೋಟಿಫಿಕೇಷನ್ಸು ಬಂತು ಅಂತಂದರೆ, ನಿಮ್ಮ ಗಮನಕ್ಕೆ ಬರಬೇಕು ಅಂತಂದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದರದ್ದು ಡೀಟೇಲು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಹಾಗೂ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾನು ಏನು ನಿಮ್ಗೆ ಮಾಹಿತಿ ಕೊಟ್ಟಿದ್ದೀನಿ ಅದು ಯೂಸ್ಫುಲ್ ಆಗದೇನೂ ಇರ್ಬೋದು. ಯಾಕಂದರೆ ಮೆಕ್ಯಾನಿಕಲ್ ಅವರಿಗೆ ಈ ಒಂದು ಮಾಹಿತಿ ಯೂಸ್ಫುಲ್ ಆಗದೇ ಇರ್ಬೋದು. ಬಟ್ ಮೆಕ್ಯಾನಿಕಲ್ ಆಗಿದ್ದರೂ ನಿಮ್ಮ ಸ್ನೇಹಿತರು ಇರ್ತಾರೆ, ರಿಲೇಟಿವ್ಸ್ ಇರ್ತಾರೆ, ಅಥವಾ ನೈಬರ್ಸ್ ಇರ್ತಾರೆ, ಯಾರಾದರೂ ಇರ್ಬೋದು, ಅವ್ರಿಗೆ ಯೂಸ್ಫುಲ್ ಆಗ್ಬೋದು. ಸೊ ಹಾಗಾಗಿ ಅಲ್ಲೂ ಸೆಂಡ್ ಮಾಡಿ, ಅವರಾದರೂ ಯೂಸ್ ಮಾಡ್ಕೊಳ್ತಾರೆ. ಸೊ ನಮಗೆ ಯೂಸ್ ಆಗದೇ ಇದ್ದರೆ ಇನ್ನೊಬ್ರಿಗಾದರೂ ಯೂಸ್ ಮಾಡೋದಕ್ಕೆ ಒಂದು ದಾರಿ ಮಾಡಿಕೊಡಿ. ಸೊ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋ ಎಂಡ್ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ.